ಬಾಗಲಕೋಟೆ ರಣಕಣದಲ್ಲಿ ಜಮೀರ್ ಭರ್ಜರಿ ರೋಡ್ ಶೋ ಅನ್ನು ನಡೆಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬರೀ ಊಟಕ್ಕೆ ಸೀಮಿತ, ಇಲ್ಲಿ ಮಾತ್ರ ಅಬ್ಬರ. ಬಾಗಲಕೋಟೆ ರಣಕಣದಲ್ಲಿ ಜಮೀರ್ ಭರ್ಜರಿ ರೋಡ್ ಶೋ, ದಾವಣಗೆರೆಯಲ್ಲಿ ಬರೀ ಊಟಕ್ಕೆ ಮಾತ್ರ ಸೀಮಿತವ. ಬಾಗಲಕೋಟೆಯಲ್ಲಿ ಅಬ್ಬರ. ಉಮೇಶ್ ಪೇಟಿ ಪರವಾಗಿ ಮಂತ್ರಿ ಜಮೀರ್ ಮತಯಾಚನೆ. ನವನಗರ ಆಶ್ರಯ ಕಾಲೋನಿ, ವಾಂಬೆ ಕಾಲೋನಿ, ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಜಮೀರ್ ರೋಡ್ ಶೋ. ತೆರೆದ ವಾಹನದಲ್ಲಿ ನಿಂತು ಸಚಿವ ಜಮೀರ್ ಬಿಗ್ ಶೋ ಅನ್ನ ಮಾಡ್ತಾ ಇದ್ದ. ಬಾಗಲಕೋಟೆಯಲ್ಲಿ ಪ್ರಚಾರಕ್ಕಿರುವ ಆಸಕ್ತಿ ದಾವಣಗೆರೆಯಲ್ಲಿ ಇಲ್ವಾ? ಮುಸ್ಲಿಮರೇ ನಿರ್ಣಾಯಕವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಟಿಕೆಟ್ ಸಿಗದ ಕಾರಣ ಕ್ಷೇತ್ರದಲ್ಲಿ ರೆಬಲ್ ಆಗಿರೋ ಮುಸ್ಲಿಮರು. ಮತ ವಿಭಜನೆ ಆತಂಕವಿದ್ದರೂ ಸೈಲೆಂಟ್ ಆಗಿರುವ ಜಮೀರ್. ಆದರೆ ಬಾಗಲಕೋಟೆಯಲ್ಲಿ ಜಮೀರ್ ರೋಡ್ ಶೋ, ಸಭೆ. ಎಸ್ಎಸ್ಎಂ ಜೊತೆಗಿನ ಮುನಿಸಿನಿಂದ ದಾವಣಗೆರೆಯಿಂದ ದೂರ ಆದ್ರ. ಬಾಗಲಕೋಟೆ ರಣಕಣದಲ್ಲಿ ಜಮೀರ್ ಭರ್ಜರಿ ರೋಡ್ ಶೋ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಬಾಗಲಕೋಟೆ ಕ್ಷೇತ್ರದಲ್ಲಿ ರೋಡ್ ಶೋ ಅನ್ನ ಮಾಡ್ತಾರೆ. ಮತಯಾಚನೆಗೆ ಮುಂದಾಗಿರುವಂತದ್ದು. ಒಂದು ದಿನ ಮಾತ್ರ ದಾವಣಗೆರೆ ಕ್ಷೇತ್ರದಲ್ಲಿ ಇರ್ತೇನೆ, ದಾವಣಗೆರೆಯಲ್ಲಿ ಮತಯಾಚನೆ ಮಾಡ್ತೇನೆ ಅಂತ ಹೇಳಿದ್ರು ಸಚಿವ ಜಮೀರ್ ಅಹ್ಮದ್ ಖಾನ್. ಆದ್ರೆ ನಿನ್ನೆ ಬರ್ತಾರೆ, ಮಲ್ಲಿಕಾರ್ಜುನ್ ಅವರ ಮನೆಗೆ ಹೋಗ್ತಾರೆ, ಔತಣ ಕೂಟ ಇರುತ್ತೆ, ಊಟವನ್ನ ಸೇವಿಸ್ತಾರೆ, ನಂತರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅಲ್ಲಿಂದ ಯಾವುದೇ ರೀತಿಯಾದಂತ ರೋಡ್ ಶೋ ಇರೋದಿಲ್ಲ, ಏನಿರೋದಿಲ್ಲ. ಯಾಕಂದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿತ್ತು. ನಮ್ಮ ನಾಯಕರು ಬರ್ತಾರೆ, ರೋಡ್ ಶೋ ಮಾಡ್ತಾರೆ, ಈ ರೀತಿ ಜನಗಳ ಜೊತೆ ಮಾತನಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದು ಯಾವುದು ಸಹಿತ ಆಗ್ಲಿಲ್ಲ. ಅಲ್ಲಿ ರೋಡ್ ಶೋ ಆಗ್ಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸಾಕಷ್ಟು ಮುನಿಸು ಕಾಣಿಸ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೂ ದಾವಣಗೆರೆ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡ್ತಾರೆ, ಜನಗಳ ಜೊತೆ ಮಾತನಾಡ್ತಾರೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಸಾದಿಕ್ ಪೈಲ್ವಾನ್ ಸಹಿತ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ನಿನ್ನೆ ಜಮೀರ್ ಅಕ್ಕಪಕ್ಕದಲ್ಲಿ. ಸಾದಿಕ್ ಪೈಲ್ವಾನ್ನ ಸಹಿತ ಭೇಟಿ ಮಾಡಿ ಮಾತನಾಡುವಂತ ಅಲ್ಲಿ ಪ್ರಸಂಗ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಜಮೀರ್ ಅದು ಯಾವುದು ಸಹಿತ ಅಲ್ಲಿ ಮಾಡಿಲ್ಲ. ಯಾವುದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಿನ್ನೆ ಇವರು ಬಂದ್ರು. ಮಲ್ಲಿಕಾರ್ಜುನು ಮತ್ತೆ ನನ್ನ ನಡುವೆ ಯಾವುದೇ ರೀತಿಯಾದಂಥ ಮುನಿಸಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ, ಅಥವಾ ಅವ್ರ ಜೊತೆ ಬೆರೀತು, ಅವರ ಮನೆಗೆ ಹೋಗಿ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ ಅನ್ನುವಂಥ ಪ್ರಶ್ನೆಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ನೋಡಿ ಗಮನಿಸ್ತಾ ಇದೀವಿ, ನಿನ್ನೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ರೋಡ್ ಶೋ ಇರಲ್ಲ, ಏನಿರಲ್ಲ. ಬಟ್ ಬಾಗಲಕೋಟೆ ಕ್ಷೇತ್ರದಲ್ಲಿ 2 ದಿನಗಳ ಕಾಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ರೋಡ್ ಶೋ ಸಹಿತ ನಡೀತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ಅವನಿತಾ, ಏನು ಅಂದ್ರೆ ಬಾಗಲಕೋಟೆ ಉಪಚುನಾವಣೆ ಒಂದು ರಣಕನ ಕಾವು ಒಂದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇಂದು ಮತ್ತು ನಾಳೆ ಬಹಿರಂಗವಾಗಿ ಪ್ರಚಾರ, ಏನು ಒಂದು ಕೊನೆಯ ದಿನ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಒಂದು ಲೀಡರ್ಸ್ ಬಂದು ಇಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ. ಈ ಮಧ್ಯೆ ಏನು ಮುಸ್ಲಿಂ ಸಮಾಜದ ಒಂದು ಏನು ಮುಖಂಡ ಆಗಿರುವಂತ ಜಮೀರ್ ಅಹ್ಮದ್ ಅವರು ಸಹ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಎಂಟ್ರಿಯಿಂದಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಸಾಕಷ್ಟು ಒಂದು ಹುಮ್ಮಸ್ಸು ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ಅವರು ಏನು ಬಾಗಲಕೋಟೆಯ ನವನಗರದ ಆಶ್ರಯ ಕಾಲೋನಿ, ವಾಸವೆ ಕಾಲೋನಿ ಮತ್ತು ರಾಜೀವ್ ಗಾಂಧಿ ಕಾಲೋನಿ, ವಾಂಬೆ ಕಾಲೋನಿ, ಹೀಗೆ ಹಲವಾರು ಇಲ್ಲಿ ಕಾಲೋನಿಗಳು ಸ್ಲಂ ಪ್ರದೇಶದಲ್ಲಿ ಒಂದು ತಮ್ಮ ತೆರೆದ ವಾಹನ ಮೂಲಕ ಪ್ರಚಾರ ಮಾಡುತ್ತಾರೆ. ಪ್ರಚಾರ ಮಾಡುವ ಜೊತೆಗೆ ಕೆಲವೊಂದು ಭರವಸೆ ನಡೆದಿದ್ದಾರೆ. ಯಾಕಂದ್ರೆ ನಾನು ಈಗ ವಸತಿ ಸಚಿವ ಇದ್ದೇನೆ, ನಿಮ್ಮ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಗಂಭೀರವಾಗಿ ಪರಿಗಣಿಸಿ ಚುನಾವಣೆ ನಂತರ ಇನ್ನೊಮ್ಮೆ ನಾನು ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಅನ್ನೋ ಮೂಲಕ ಹಿಂದಿಯಲ್ಲಿ ಮತ್ತೆ ತಮ್ಮ ಸಮುದಾಯದ ಮುಖಂಡರ ಜೊತೆ ಮಾತನಾಡುತ್ತಾ ಮತ್ತು ಹಿಂದಿಯಲ್ಲಿ ಮತದಾರರನ್ನು ಮಾತನಾಡುತ್ತಾ ಅವರು ಮತದಾರರನ್ನು ಸೆಳೆಯುವ ಯತ್ನ ಮಾಡುತ್ತಾರೆ. ಒಟ್ಟಾರೆ ಈಗೇನು ಈ ಚುನಾವಣೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿಂತ ಉಮೇಶ್ ಮೇಟಿ ಅವರಿಗೆ ಮತ ನೀಡಿ ಗೆಲ್ಲಿಸುವ ಮೂಲಕ ನಮ್ಮ ಕೈ ಬಲಪಡಿಸಲಿ ಅಂತ ಹೇಳುವ ಮೂಲಕ ಒಂದು ಪ್ರಚಾರ ತಂತ್ರ ಮಾಡ್ತಾರೆ. ಮತ್ತು ಇದರ ನಂತರ ಮುಸ್ಲಿಂ ಮುಖಂಡರ ಜೊತೆ ಮಾತುಕತೆ ಸಭೆ ಇದೆ. ಈ ರೀತಿಯಾಗಿ ಅವರು ಮತ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಬಟ್ ಒಂದು ಗಮನಿಸಬೇಕು ನಾವು, पार्टी वोट डाल रही है, ये बार भी जो पूरे एक होगा वोट डालना। हमारे आपके चाहिए लीडर नसीर अहमद साहब यहाँ 8-10 दिन से यहाँ के बागलकोट के अंदर ही लादा बरोबर जाफर क्या भी नहीं हमना नहीं उन्होंने सुप्या करेगा मैं तो पकड़ा तो गरीब